ನೋಡಿ, ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ದಾವಣಗೆರೆಯ 36 ಕುಟುಂಬಕ್ಕೆ ಸಿಕ್ತು ಸೂರಿನ ಭಾಗ್ಯ. ನಾವು ನಿರಾಶ್ರಿತರಲ್ವಾ? ಟಿವಿ9 ವರದಿಯ ಇಂಪ್ಯಾಕ್ಟ್ ಇದು. ಟಿವಿ9 ವರದಿ ಬಳಿಕ ದಾವಣಗೆರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. 36 ಕುಟುಂಬಕ್ಕೆ ನಿವೇಶನ ನೀಡುವುದಕ್ಕೆ ಪಾಲಿಕೆ ಮುಂದಾಗಿದೆ. ಪಾಲಿಕೆ ಕಂದಾಯ ಇಲಾಖೆಯಿಂದ ಸರ್ವೆ ಕಾರ್ಯ ಕೂಡ ಆರಂಭ ಆಗಿರೋದು. ಮನೆ ಸಿಗ್ತಾ ಇರುವುದಕ್ಕೆ ಅಲ್ಲಿನ ನಿರಾಶ್ರಿತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ರವೀಂದ್ರನಾಥ ಬಡಾವಣೆಯಲ್ಲಿ 36 ಕುಟುಂಬಗಳು ವಾಸವಾಗಿದ್ವು. ಅಕ್ಟೋಬರ್ 11ನೇ ತಾರೀಕಿನಂದು ಎಲ್ಲಾ ಮನೆಗಳನ್ನ ತೆರವು ಮಾಡಲಾಗಿತ್ತು. 3 ತಿಂಗಳಿಂದ ಮನೆ ಸಿಗದೆ ಅಲ್ಲಿನ ಜನ ಕಂಗಾಲಾಗಿದ್ರು. ಈ ಬಗ್ಗೆ ನಿನ್ನೆ ಅಷ್ಟೇ ಟಿವಿ9 ವರದಿಯನ್ನ ವಿಸ್ತರಿಸಿತ್ತು. ಈಗ ಆ ವರದಿಯ ಇಂಪ್ಯಾಕ್ಟ್ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರವೀಂದ್ರನಾಥ ಬಡಾವಣೆಯಲ್ಲಿ ನಮ್ಮ ಪಾರ್ಕ್ ಮತ್ತು ಓಪನ್ ಸ್ಪೇಸಲ್ಲಿ ಸುಮಾರು ಒಂದು 20 ವರ್ಷದಿಂದ ಮನೆಗಳು ಕಟ್ಕೊಂಡು ಗುಡಿಸ್ಲಾಕೊಂಡಿದ್ರು. ಅಲ್ಲಿ ಬಡಾವಣೆ ನಿವಾಸಿಗಳು ಕೋರ್ಟ್ಗೆ ಹೋಗಿ ಆದೇಶ ತಂದರು. ನಮಗೆ ಪಾರ್ಕ್ ಓಡಾಡೋಕ್ಕೆ ಜಾಗ ಇಲ್ಲ, ಇವರು ಇಲ್ಲಿಗೆಲ್ಲ ಕಟ್ಕೊಂಡಿದ್ದಾರೆ, ನಮಗೆ ನ್ಯೂಸೆನ್ಸ್ ಆಗ್ತಾಯಿದೆ ಅಂತ ರೀಸನ್ ಮೇಲೆ ಆ ಬೇಸ್ ಮೇಲೆ ತೆರವುಗೊಳಿಸಿ ಅಂತ ನಮಗೆ ಕೋರ್ಟ್ ಆದೇಶ ಮಾಡಿದೆ. ಆಮೇಲೆ ತಹಸೀಲ್ದಾರ್ ಅವರು ಅದನ್ನು ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಾದ್ಮೇಲೆ ಅವ್ರಿಗೆ 36 ಜನಕ್ಕೆ ನಿವೇಶನ ಎಲ್ಲ ಮಕ್ಕಳು ಮರಿಗಳು ಎಲ್ಲ ಇದ್ದಾವೆ. ಇವಾಗ ಗಂಜಿ ಕೇಂದ್ರದಲ್ಲಿ ಇದ್ದಾರೆ. ಸುಮಾರು 1.5 ತಿಂಗಳಿಂದ ಅವರು ಗಂಜಿ ಕೇಂದ್ರದಲ್ಲಿದ್ದಾರೆ. ಮತ್ತು ಹಲವಾರು ಬಾರಿ ಬಂದು ಕಾರ್ಪೊರೇಷನ್ಗೆಲ್ಲ ರಿಕ್ವೆಸ್ಟ್ ಕೊಟ್ಟರು. ಮತ್ತು ನಾವು ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗನ್ನು ನಾವು ಮಾಡಿದ್ವಿ. ಅಲ್ಲಿ ನಾವು ಯಾವುದಾದ್ರೂ ಸರ್ಕಾರ ಜಾಗ ಹುಡುಕಿ ಮತ್ತು ಅವ್ರಿಗೆ ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಗಿ ಇಲ್ಲಿ ನಮ್ಮದು ಈ ಏರಿಯಾದಲ್ಲಿ ನಮ್ಮದು ಮಹಾನಗರ ಪಾಲಿಕೆ ಜಾಗ ಇದೆ. ಇದನ್ನು ನಾವು ಸರ್ವೆ ಮಾಡಿ ಡೂಡದಿಂದ ಲೇಔಟ್ ಅಪ್ರೂವಲ್ ಕೂಡ ಮಾಡ್ಕೊಂಡಿದ್ವಿ. ಮತ್ತು ಆಶ್ರಯ ಕಮಿಟಿಯಲ್ಲಿ ಕೂಡ ನಾವು ಈಗಾಗಲೇ ಬೆನಿಫಿಷರಿ ಪಟ್ಟಿಯನ್ನು ಅನುಮೋದನೆ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಅವ್ರಿಗೆ ಸರಿಯಾಗಿ ಚಳಿ ಇರೋದ್ರಿಂದ ಅವ್ರಿಗೆ ಕಾಯಿಲೆಗಳು ಬರ್ತಾಯಿದೆ. ಮತ್ತು ಅಲ್ಲಿ ಇರೋಕ್ಕೆ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಇಲ್ಲ. ಅವರು ಹಲವಾರು ಬಾರಿ ರಿಕ್ವೆಸ್ಟ್ ಕೇಳಿದ್ದಾರೆ, ಟೆಂಪರವರಿಯಾಗಿ ನೀವು ಜಾಗ ತೋರಿಸಿ ನಾವು ಅಲ್ಲಿ ಹೋಗಿ ಟೆಂಪರವರಿಯಾಗಿ ನಿವೇಶನಗಳನ್ನು ಮಾಡ್ಕೊತೀವಿ ಅಂತ. ಆ ಒಂದು ಉದ್ದೇಶದಿಂದ ಇಲ್ಲಿ ಮಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ ಸೋಜಿ ಕಾಲೋನಿಯಲ್ಲಿ. ಬಟ್ ಇವರು ನಿವಾಸಿಗಳದ್ದು ಒಂದು ರಿಕ್ವೆಸ್ಟ್ ಏನಂದರೆ, ಈಗಾಗಲೇ ಇದು 30 ಅಡಿ ರಸ್ತೆ ಇದೆ, ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂತಾರೆ. ಇವಾಗ ಅವರೇ 30 ಅಡಿ ರಸ್ತೆನಲ್ಲಿ ಹಲವಾರು ಜನ ನಾವು ನೋಡಿದಂಗೆ. ಇನ್ನು ಈ ಕುರಿತಂತೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಣಗೆಯು ದಾವಣಗೆರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಎಂದು ಹೇಳಬೇಕು. ಕಳೆದ ಅಕ್ಟೋಬರ್ 11ರಂದು ನೆಲಸಮ ಮಾಡಿದ್ರು ಏನೋ ರವೀಂದ್ರನಾಥ್ ಬಡಾವಣೆ ನಿವಾಸಿಗಳಿಗೆ. ಆ ನಿವಾಸಿಗಳಿಗೆ ಸೈಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, ಬೆಳಗ್ಗಿನ ಕಾರ್ಯಾಚರಣೆ ಇರ್ತಕ್ಕಂಥದ್ದು. ಇಷ್ಟು ದಿನ ಇವರು ನಿರಂತರವಾಗಿ ಹೋರಾಟವನ್ನು ಮಾಡಿ ಅದರ ಜೊತೆಗೆ ಇವರೆಲ್ಲ ಹೋಗಿ ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ರು. ಈಗ ಅವರ ಒಂದು ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಿದ್ರು. ಬಹುತೇಕ ಜನ ಮಹಿಳೆಯರು, ಕೂಲಿ ಕಾರ್ಮಿಕರು ಇವರ ಅಂದು ಮಕ್ಕಳು ಮರಿ ಸಹಿತ ಸಂಪೂರ್ಣವಾಗಿ ಇಡೀ ಮನೆಗಳ ನೆಲಸಮ ಮಾಡಿದ್ರಿಂದ ಬೀದಿ ಪಾಲಾಗಿದ್ದರು. ಬಹುತೇಕರು ಬೀದಿ ಪಾಲಾಗಿದ್ದರು. ತಾತ್ಕಾಲಿಕವಾಗಿ ತುರ್ಸುಘಟ್ಟದ ಒಂದು ನಿರಾಶ್ರಿತರ ಕೇಂದ್ರದ, ಅದು ಕೂಡ ಅಲ್ಲಿ ಭಿಕ್ಷುಕರ ಮತ್ತು ನಿರ್ಗತಿಕರ ಒಂದು ವಸತಿ ಕೇಂದ್ರದಲ್ಲಿ ಇವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿ, ಇರಲಿಕ್ಕೆ ಒಂದು ಅವಕಾಶವನ್ನು ಕೊಡಲಾಗಿತ್ತು. ಇಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಒಂದು ಸೈಟನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರದ್ದು ಏನು ಅನಿಸದಮ್ಮ, ಏನು ನಿಮ್ಗೆ ಸಮಾಧಾನ ಇದೆಯಾ ಈ ಸೈಟ್ ಕೊಟ್ಟದ್ದು? ಸರ್, ಹೋಗಿರೋ ಜೀವ ಮತ್ತೆ ಬಂದಂಗಾಗಿದೆ ಸರ್. ನಮಗೆ ಜಾಗ ತೋರಿಸ್ತಾ ಇದಾರಲ್ಲ, ಹೋಗಿರೋ ಜೀವ ಮತ್ತೆ ಬಂದಂಗಾಗಿದೆ. ನಮಗೆ ಬದುಕಕ್ಕೆ ಒಂದು ಅವಕಾಶ ಸಿಗ್ತಲ್ಲಪ್ಪ, ನಮ್ದೇನು ಮುಗ್ದ ಹೋತೇನೋ ಅಂತಂದೇಳಿ ಜೀವನನೇ ಮುಗ್ದತ್ತಂತ ನಿರಾಸೆಯಾಗಿ ಕೂತ್ಕೊಂಡಿದ್ವಿ. ಈಗ ನಮಗೆ ಜಾಗ ಕೊಡ್ತಾ ಇದಾರೆ ಸರ್, ಭಾಳ ಖುಷಿ ಆಗ್ತೈತಿ. ಹೆಂಗ ನಮ್ಮ ಜೀವನ ಇದ್ದಾಗ ಇಂಡಿ ಆಮ್ಲೆ ಕುಡಿದು ನಮ್ಮ ಸ್ವಂತ ಒಂದು ಜಾಗದಲ್ಲೇ ಒಂದು ಗುಡ್ಲು ಹಾಕ್ಯಂದು ವಾಸ ಮಾಡೋಕೆ ನಮಗೆ ದಾರಿ ಮಾಡಿಕೊಟ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್. ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ಕಮಿಷನರ್ ಮೇಡಮ್ ಅವ್ರು ನಿಮಗೆ ಹಂಚ್ಕೊಡ್ತೀವಮ್ಮ, ನೀವು ಬರ್ರಿ ಅಂತಂದೇಳಿ ಕರೆ ಕಳಿಸ್ಕೊಂಡು ಹೇಳಿದ್ದಾರೆ. ನಮಗೆ ಜಾಗ ಹಂಚ್ಕೊಡ್ತೀವಿ ಅಂತ ಮಾತಾಡಿದ್ದಾರೆ, ಮಾಡಿಕೊಡ್ತಾರೆ ಸರ್. ಈಗ 3 ತಿಂಗಳಿಂದ ಅವ್ರದ್ದು ಸತತ ಹೋರಾಟನ ನಿಜವಾಗ್ಲೂ ಅವರು ಕಣ್ಣೀರಿನ ಕೈ ತೊಳಿತಾ ಇದ್ರು. ಇವತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಾ ಮೇಡಮ್ ಅವರು ಇವತ್ತು ನಿಮಗೆ ಖಂಡಿತವಾಗಿ ನಾನು ಸೈಟ್ ಹಂಚ್ಕೊಡ್ತೀನಿ, ದಯಮಾಡಿ ಯಾವ ಕಾರಣಕ್ಕೂ ನೀವು ತಪ್ಪು ತಿಳ್ಕೊಳ್ಳೋದಾಗಲಿ, ಬೇರೆ ರೀತಿಯಲ್ಲಿ ಯಾವ ಥರನೂ ನೀವು ಯಾರು ನೊಂದ್ಕೋಬೇಡ್ರಿ ಅಂತೇಳಿ ಇವತ್ತು ಬಂದು ಹಂಚ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತುಂಬ ಖುಷಿ. ಹಾಗೂ ನಾವು ಜಾಸ್ತಿ ಹೇಳ್ಬೇಕಂದ್ರೆ ನಮ್ಮ ಮಲನವರಿಗೆ ನಾವು ಎಲ್ಲರೂ ಸೇರ್ಕೊಂಡು ನಮ್ಮ ಕಾರ್ಯಕರ್ತರಿಂದ ಹಿಡ್ಕೊಂಡು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಬಡವರ ಕಣ್ಣೀರು ಅವ್ರು ಯಾವತ್ತೂ ಒರೆಸ್ತಾನೇ ಇದ್ದಾರೆ. ಬಡವ್ರಿಗೋಸ್ಕರ ಇವತ್ತು ದಾವಣಗೆರೆಯಲ್ಲಿ ಅವರು ಸಾಕಷ್ಟು ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಅವ್ರ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಆಶ್ರಯ ಸಿಗ್ತತೆ ಅಂದರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಇನ್ನೇನಿಲ್ಲ ಸರ್. ಈ ಹೋರಾಟಕ್ಕೆ ನಮಗೆ ಫಲ ಸಿಕ್ಕಿದೆ ಅಂತೇಳಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ಸರ್. ನಾನು ಒಟ್ಟಾರೆಯಾಗಿ ಜಿಲ್ಲಾಡಳಿತ ಕೋಗಿಲ್ ಒಂದು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಟ್ಟಡಗಳ ನೆಲಸಮ ವಿಚಾರವಾಗಿ ರಾಜ್ಯಾದ್ಯಂತ ಬಹುತೇಕ ಕಡೆ ಹೋರಾಟ ನಡೀತಿದ್ದು, ಅದೇ ರೀತಿ ಹೋರಾಟ ಇಲ್ಲಿಯೂ ಆರಂಭ ಆಗಬಹುದು ಎಂಬತಕ್ಕಂಥ ನಿರೀಕ್ಷೆಯಲ್ಲಿ ಸಂಕಷ್ಟದಲ್ಲಿದ್ದಂಥ ಕುಟುಂಬಗಳಿಗೆ ಒಂದು ಸೈಟನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಾಂತಕುಮಾರ್ ಬಸವರಾಜ್ ದೊಡ್ಮನಿ, ಟಿವಿ9 ದಾವಣಗೆರೆ.